ಬಳ್ಳಾರಿಯ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಿದೆ. ಹೈದರಾಬಾದ್ ಅಕೌಂಟ್ಗಳಿಂದ ನಾಗೇಂದ್ರಗೆ ಹಣ ಸಂದಾಯವಾಗಿದೆಯಾ? ಸುಮಾರು 25 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಅಂತಿದ್ದಾರೆ. ಅಕೌಂಟ್ಗಳ ಮೂಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅಕೌಂಟ್ಗಳ ಮೂಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಣ ಎಲ್ಲಿಂದ ಬಂತು? ಸುಮಾರು ಅಕೌಂಟ್ಗಳನ್ನು ಮಾಡಿಸಿ ಅದರಲ್ಲಿ ಹಣವನ್ನು ಸಂದಾಯ ಮಾಡಿ ಅದಾದ ನಂತರ ಹಣವನ್ನು ಈ ಕಡೆಗೆ ತರಿಸಿಕೊಳ್ಳುವಂಥ ಕೆಲಸಗಳಾಗಿದೆ. ಸೊ ಬಳ್ಳಾರಿಯ ನಾಗೇಂದ್ರ ಆಪ್ತರಿಗೂ ಕೂಡ ಈಗ ಇಡಿ ಬಿಸಿ ತಟ್ಟುವಂಥದ್ದು. ನಾಗೇಂದ್ರ ಆಪ್ತರ ಮನೆ ಹುಡುಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸೊ ಅವರಿಗೂ ಕೂಡ ಬಿಸಿ ತಟ್ಟುತ್ತೆ. ನಾಗೇಂದ್ರ ಸರ್ಕಾರಿ PA ಚೇತನ್ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದರೆ ಅಧಿಕೃತವಾಗಿ 8 ವರ್ಷಗಳಿಂದ ನಾಗೇಂದ್ರ PA ಆಗಿರುವಂಥದ್ದು ಚೇತನ್. ನಾಗೇಂದ್ರ ಆಪ್ತರಿಗೂ ಕೂಡ ಕರೆ ಮಾಡಿ ಈಗ ಇಡಿ ಅವರು ಕರೀತಾ ಇದ್ದಾರೆ. ಹೋಗಲೇಬೇಕು. ಕೆಲವರು ಬಳ್ಳಾರಿಯಲ್ಲಿ ಇಲ್ಲ ಅಂತ ಉತ್ತರವನ್ನ ನೀಡುತ್ತಾ ಇದ್ದಾರೆ. ನಾವು ಆಚೆ ಹೋಗಿದ್ದೀವಿ ಅಂತ, ನೀವು ಇಲ್ಲಿಗೆ ಬರದಿದ್ರೆ ಬೆಂಗಳೂರಿಗೆ ಕರೆಸ್ತೀವಿ ಅಂತ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಶಾಸಕರಿಗೆ ಸಚಿವರಿಗೆ ಏನಿರುತ್ತೆ ಅಂತಂದ್ರೆ ಸರ್ಕಾರಿ ನೇಮಕವಾಗಕ್ಕೆ ಆಪ್ತರನ್ನಾಗಿ ನೇಮಕ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಅವಕಾಶಗಳಿರುತ್ತೆ. ಅದಾದ ನಂತರ ಪ್ರೈವೇಟ್ ಕೂಡ ಅವರೊಂದಿಷ್ಟು ಆಪ್ತರನ್ನ ನೇಮಕ ಮಾಡ್ಕೊಂಡಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯಿಂದ ಅಮರೇಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಈಗ? ಎಲ್ಲಿ ಹೋಗಿದಾರಂತೆ ಇವರ PAಗಳೆಲ್ಲ? ಅರುಣ್, ಸದ್ಯಕ್ಕೆ ಚೇತನ್ ಅನ್ನುವಂತಹ ಒಬ್ಬ PA ಮಾತ್ರ ಸದ್ಯಕ್ಕೀಗ ನಾಗೇಂದ್ರ ಅವರ ಮನೆಯಲ್ಲಿರುವಂಥದ್ದು. ಅವರನ್ನು ಮುಂದಿಟ್ಕೊಂಡು ಇದೀಗ ಇಡಿ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾಗೇಂದ್ರ ಅವರ ಆಸ್ತಿ ದಾಖಲೆಗಳನ್ನು ಮುಂದಿಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ಸರ್ಕಾರಿ PA ಬಳಸ್ತಕ್ಕಂಥ ಕಂಪ್ಯೂಟರ್ ಏನಿದೆ ಅದನ್ನು ಸಂಪೂರ್ಣವಾಗಿ ಓಪನ್ ಮಾಡೋದ್ರ ಮೂಲಕ ಪರಿಪೂರ್ಣ ದಾಖಲಾತಿಗಳನ್ನು ಇದೀಗ ಪರಿಶೀಲನೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆಗೆ ಯಾರೆಲ್ಲ ನಾಗೇಂದ್ರ ಅವರ ಆಪ್ತರಿದ್ರು, ಒಂದಿಷ್ಟು 17 ಅಕೌಂಟ್ಗಳ ಮೂಲಕ 25 ಕೋಟಿ ಹಣ ಹೈದರಾಬಾದ್ ಮೂಲದ ಕಂಪನಿಗಳಿಂದ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆಯೂ ಸಹಿತ ಕೆಲವೊಂದಿಷ್ಟು ನಾಗೇಂದ್ರ ಅವರ ಆಪ್ತರುಗಳಿಗೆ ಕರೆ ಮಾಡೋದ್ರ ಮೂಲಕ ಇಡಿ ಅಧಿಕಾರಿಗಳು ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರು ಯಾರು ಸಹಿತ ನಾವು ಬಳ್ಳಾರಿಯಲ್ಲಿಲ್ಲ, ಬದಲಾಗಿ ಬೇರೆ ಬೇರೆ ಕಡೆ ಇದೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಾಗಲೂ ಸಹಿತ ಅಧಿಕಾರಿಗಳು ನೀವು ಇಲ್ಲಿದ್ರೆ ಇಲ್ಲಿ ಬರಲೇಬೇಕು, ಒಂದು ವೇಳೆ ಇಲ್ಲಿಗೆ ಬರದೇ ಇದ್ರೆ ಬೆಂಗಳೂರಿಗಾದರೂ ಬರಲೇಬೇಕು ಅನ್ನುವಂಥ ಒಂದು ಕಡೆಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಅವರಿಗೂ ಸಹಿತ ಬಿಸಿ ತಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾದಗಿರಿಯ ಸುಮಾರು 17ಕ್ಕೂ ಅಧಿಕ ಅಕೌಂಟ್ಗಳಿಗೆ 25 ಕೋಟಿ ಹಣ ಹವಾಲಾ ಮೂಲಕ ವರ್ಗಾವಣೆ ಆಗಿತ್ತು ಅನ್ನುವಂಥ ಆರೋಪದ ಮಧ್ಯೆ ಇದೀಗ ನಾಗೇಂದ್ರ ಅವರ ಆಪ್ತರಿಗೆ ಬಿಸಿ ಮುಡಿಸ್ತಕ್ಕಂಥ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಕರೆಯೋದ್ರ ಮೂಲಕ ವಿಚಾರಣೆ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಏನು ಮತ್ತು ನಾಗೇಂದ್ರ ಅವರ ಅಣತಿಯಂತೆಯೇ ಇಷ್ಟೆಲ್ಲ ಹಣ ವರ್ಗಾವಣೆ ಆಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಹುಡುಕಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ನಾಗೇಂದ್ರ ಅವರ ಮನೆಯಲ್ಲಿ ಒಂದು ತಂಡದ 3-4 ಅಧಿಕಾರಿಗಳ ದಾಖಲೆಗಳ ಪರಿಶೀಲನೆ ತೊಡಗಿದ್ರೆ, ಮತ್ತೊಂದು ತಂಡದ ಅಧಿಕಾರಿಗಳು ಒಂದು ಖಾಸಗಿ ಕಾರಣ ಬಳಕೆ ಮಾಡೋದ್ರ ಮೂಲಕ ನಾಗೇಂದ್ರ ಆಪ್ತರ ಮನೆಗಳು ಎಲ್ಲೆಲ್ಲಿದ್ದಾವೆ ಎಲ್ಲವನ್ನೂ ಕೂಡ ಅವರ ಮನೆಗಳನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವ್ರ ಮನೆಯಲ್ಲಿ ಇದ್ದಾರೋ ಇಲ್ವಾ ಅಂತಕ್ಕಂಥದ್ದನ್ನ ಸ್ವತಃ ಅವರೇ ಮುಂದಾಳತ್ತು ವಹಿಸಿಕೊಂಡು ಅವ್ರ ಮನೆಗಳನ್ನ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಸಿಕ್ಕರೆ ಅವ್ರನ್ನ ವಿಚಾರಣೆ ಮಾಡ್ತಾರೆ, ಆದ್ರೆ ಅವ್ರು ಯಾರು ಕೂಡ ಸಿಗ್ತಾ ಇಲ್ಲ ಸದ್ಯಕ್ಕೆ. ಹೀಗಾಗಿ ಅವ್ರಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಬೆಂಗಳೂರಿಗಾದ್ರೂ ಸಹಿತ ನೀವು ವಿಚಾರಣೆಗೆ ಬರಲೇಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇದೀಗ ಸದ್ಯಕ್ಕೆ ಕೊಟ್ಟಿರುವಂಥದ್ದು. ಅರುಣ್, ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆರಂಭದಿಂದಲೂ ಕಾಡ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ನಾಗೇಂದ್ರ ಅವರು ರಾಜೀನಾಮೆಯನ್ನ ಪಡ್ಕೊಂಡ್ರು, ಬಟ್ ಈ ಚೇರ್ಮನ್ ಯಾಕೆ ಇನ್ನೂ ಬದಲಾವಣೆ ಆಗಲಿಲ್ಲ? ಸೊ ST ಬೋರ್ಡ್ನ ಅಧ್ಯಕ್ಷ ಬಸವನಗೌಡ ದದ್ದಲ್ಗೂ ಕೂಡ ಈಗ ಟೆನ್ಷನ್ನು. ಬೆಂಗಳೂರಿನ ಯಲಹಂಕ ನಿವಾಸ ಶಾಸಕರ ಭವನದ ಕೊಠಡಿ ಏನಿದೆ ಅಲ್ಲಿ, ರಾಯಚೂರಿನ RR ಕಾಲೋನಿಯ ಮನೆ, ದದ್ದಲ್ ಅವರ ಗ್ರಾಮದಲ್ಲಿ ರೇಡ್ ಅನ್ನ ಮಾಡಿದ್ದಾರೆ. CRPF ಭದ್ರತೆಯೊಂದಿಗೆನೇ ದದ್ದಲ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅವರು. ಸಂಜೆಯೊಳಗೆ ವಾಲ್ಮೀಕಿ ನಿಗಮಕ್ಕೆ ದದ್ದಲ್ ರಾಜೀನಾಮೆ ಸಾಧ್ಯತೆ ಇದೆ. ಅವತ್ತೇ ಹೇಳಿದ್ವಿ ಫಸ್ಟ್ ತಗೊಳ್ಳಿ ಅದನ್ನ. ರಾಜೀನಾಮೆ ಪಡೆದುಕೊಳ್ಳುವಂತೆ CM DCMಗೆ ಹೈಕಮಾಂಡ್ ಸಂದೇಶ ಈಗ ಹೋಗ್ತಾ ಇದೆ ಅಂತೆ. ಅವತ್ತೇ ಬಡ್ಕೊಂಡ್ವಿ, ಫಸ್ಟ್ ರಾಜೀನಾಮೆ ತಗೊಳ್ರಿ, ಅವ್ರದ್ದು ಅದರಲ್ಲಿ ದೊಡ್ಡ ವಾಸನೆ ಬಡಿತಾ ಇದೆ ಅಂತೇಳಿ ಕೇಳಿಸ್ಕೊಳ್ಳೋದೇ ಇಲ್ಲ. ಈಗ ಕೊಡ್ತಾರಂತ, ಈಗ ಕೊಳ್ಳಿ ಬಿಡಿ, ಏನು ಮಾಡೋದು, ಎಲ್ಲವೂ ಕೂಡ ಆದ ನಂತರ. ಸದ್ಯಕ್ಕೆ ಈಗ ಸಂಜೆಯೊಳಗೆ ವಾಲ್ಮೀಕಿ ನಿಗಮಕ್ಕೇನೆ ದದ್ದಲ್ ರಾಜೀನಾಮೆ ಕೊಡೋ ಸಾಧ್ಯತೆ ಅಂತಿದ್ದಾರೆ. ಇಮ್ಮಿಡಿಯೇಟಾಗಿ ತಗೊಳ್ಬೇಕು ಅದನ್ನು. CRPF ಭದ್ರತೆಯೊಂದಿಗೆ ಹೋಗುವಂಥ ಪರಿಸ್ಥಿತಿ. ಕಾರಣ ಯಾವಾಗ ಹೇಗೆ ನಡ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ.